नाजरीन, इस्तकबाल है आपका करावली न्यूज की स्पेशल रिपोर्ट में। भटकल तहसीलदार ऑफिस और असिस्टेंट कमिश्नर ऑफिस में कई सालों से खिदमात अंजाम देने वाले अमले और अफसरान के तबादले का मुतालिबा। रियासती हक इत्तलात और समाजी कारकुनान फोरम उत्तर कन्नड़ा और भटकल यूनिट की जानिब से जुमा को पुराने तहसीलदार के दफ्तर के सामने गैर मुअय्यना मुद्दत का धरना यानी सत्याग्रह शुरू किया गया है। आज उनका दूसरा दिन चल रहा है। हम आपको उनकी वीडियो की चंद झलकियां दिखाने की कोशिश कर रहे हैं। देखिए हमारी ये छोटी सी रिपोर्ट और अपनी राय हमारे कमेंट्स बॉक्स में देना न भूले। तब तक के लिए हमें इजाजत दें। आदाब। ಎಲ್ಲರಿಗೂ ಸ್ವಾಗತಿಸಿ ವಿಷಯ ಏನಂತಂದ್ರೆ ಕಳೆದ 10 ವರ್ಷಗಳ ಮೇಲ್ಪಟ್ಟ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ವಿ. ಮನವಿಯನ್ನು ಕೊಟ್ಟಿದ್ರು ಕೂಡ ನಮ್ಮ ಮನವಿಯನ್ನು ಪುರಸ್ಕರಿಸದೆ ಅದಕ್ಕೆ ನಿಯಮಾವಳಿಬದ್ಧವಾಗಿ ನಡೆಯದೆ ವರ್ಗಾವಣೆ ನಿಯಮವನ್ನು ಪಾಲನೆ ಮಾಡದೇನೆ ನಮ್ಮನ್ನ ಈ ಒಂದು ಹೋರಾಟಕ್ಕೆ ಇಳಿಸಿದ್ದಾರೆ. ಕಾರಣ ಅವರ ಬೇಜವಾಬ್ದಾರಿತನ ಇರಬಹುದು, ಆಡಳಿತ ಅವರ ನಿರ್ಲಕ್ಷ್ಯವೇ ಅಂತ ಕಾರಣ ಅಂತ ಹೇಳ್ಬೋದು. ನಾವೀಗ ಇಲ್ಲಿ ಕುಳಿತಿದ್ದೇವೆ ಅಂತಂದ್ರೆ ಇವತ್ತು ನಮಗೇನು ಗಾಂಧಿ ಮಾರ್ಗದ ಮತ್ತು ಅಂಬೇಡ್ಕರ್ ಜಿ ಅವರ ನೀತಿ ಪಾಠ ಏನಿದೆ ಆ ಒಂದು ಅಡಿಯಲ್ಲಿ ನಾವು ಇವತ್ತು ಹೋರಾಟಕ್ಕೆ ಕುಳಿತಿದ್ದೇವೆ. ಮನವಿ ಕೊಟ್ಟಿದ್ರು ಕೂಡ ಮಾನ್ಯ ಸಚಿವರು ಕೊಟ್ಟಿದ್ದೇವೆ, ಜಿಲ್ಲಾಡಳಿತ ಕೊಟ್ಟಿದ್ದೇವೆ, ಎಲ್ಲರಿಗೂ ಮನವಿ ಕೊಟ್ಟಿದ್ರು ಕೂಡ ಇವನ್ ಒಂದು ಹಿಂಬರವರು ಕೊಡಬೇಕಿತ್ತು, ಇನ್ನೂ ಕೂಡ ಅದ್ರ ಕೊಡಲಿಲ್ಲ. ಆದ್ರಿಂದ ನಾವು ಅನಿರ್ದಿಷ್ಟಾವಧಿ ಅಹೋರಾತ್ರಿ ಪ್ರತಿಭಟನೆ ನಂಬಿಕೊಂಡಿದ್ದೇವೆ. ಅವ್ರ ಬೇಡಿಕೆ ಈಡೇರೋವರೆಗೆ ನಮ್ಮ ಹೋರಾಟ ಇಲ್ಲಿ ತನಕ ನಡೀತಾ ಇರ್ತದೆ. ಕಳೆದ ಸುಮಾರು ವರ್ಷಗಳಿಂದ ಭಟ್ಕಳ ತಾಲೂಕಾ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ವರ್ಗಾವಣೆ ನಿಯಮ ಅಂತ ಒಂದಿರುತ್ತದೆ. ಕೆಲವು ವರ್ಗದ ಅಧಿಕಾರಿಗಳು ಇಂತಿಷ್ಟು ವರ್ಷ ಒಂದೇ ಜಾಗದಲ್ಲಿ ಕಾರ್ಯನಿರ್ವಹಿಸಬಾರದು, ಅವ್ರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಅಂತ ಸರ್ಕಾರಿ ನೌಕರರ ವರ್ಗಾವಣೆ ನಿಯಮ ಅಂತ ಒಂದಿದೆ. ಅದನ್ನ ಅವರು ಪಾಲಿಸದೇ ಇದ್ದಾಗ ಅಧಿಕಾರಿಗಳು ನಮ್ಮ ಸಂಘಟನೆ ವತಿಯಿಂದ ಭಟ್ಕಳ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಸಮಿತಿಯವರು ಅವರನ್ನು ಎಚ್ಚರಿಸಿದ್ದಾರೆ, ಮನವಿ ಕೊಟ್ಟಿದ್ದಾರೆ. ದಯವಿಟ್ಟು ತಾವು ಕಾನೂನನ್ನ ಪಾಲನೆ ಮಾಡಿ ಅಂತ ಅವ್ರಿಗೆ ಮನವಿ ಕೂಡ ಮಾಡಿದ್ದಾರೆ. ಆದರೆ ನಮ್ಮ ಮನವಿಗಳು ಇವತ್ತು ಯಾವ ಲೆಕ್ಕಕ್ಕೂ ಇಲ್ಲದಂತೆ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ. ಸ್ವಾಮಿ, ಅಧಿಕಾರಿಗಳೇ ಒಂದು ನಿಮಿಷ ಗಮನ ಇಟ್ಟು ಕೇಳಿ. ನಾವಿಲ್ಲಿ ಯಾರು ಕೂಡ ದುಡ್ಡಿಗಾಗಿ ಬಂದು ಕುಂತವರಲ್ಲ. ಆ ತರದ ವರ್ಗಾವಣೆ ಮಾಡಿಸೋದ್ರಿಂದ ನಮ್ಗೆ ಯಾರೋ ದುಡ್ಡು ಕೊಡ್ತೀನಿ ಅಂತ ಹೇಳಿ ಕೂಡಿಸಿಲ್ಲ. ನಾವು ಸ್ವಇಚ್ಛೆಯಿಂದ ಸಂವಿಧಾನವನ್ನು ಕಾಪಾಡಬೇಕು, ಕಾನೂನು ಪಾಲನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಡೀತಾ ಇದೆ. ಹೋರಾಟ ಇವತ್ತಿಂದಲ್ಲ. ಈ ತರದ ನಮ್ಮ ಮನವಿಗಳಿಗೆ ತಾವು ಸ್ಪಂದಿಸದೆ ಹೋದಾಗ ಈ ರೀತಿ ನಾವು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದೆ. ಇದಕ್ಕೆ ತಾವೇ ಅವಕಾಶ ಕೊಟ್ಟಿದ್ದೀರಿ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ. ಇವತ್ತು ಪ್ರತಿಭಟನೆ ಪ್ರಾರಂಭ ಆಗಿದೆ. ಇದು ಯಾವ ಹಂತಕ್ಕಂತಂದ್ರೆ ಎಲ್ಲಿವರೆಗೂ ತಾವು ಇಲ್ಲಿವರೆಗೂ ಆಗಮಿಸಿ ಅದಕ್ಕೊಂದು ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳೋದಿಲ್ವೋ ಅಲ್ಲಿವರೆಗೂ ಕೂಡ ಅಹೋರಾತ್ರಿ ಧರಣಿ ನಾವು ಮಾಡ್ತೀವಿ. ತಾವು 10ರಲ್ಲಿ 11 ಬರ್ತಾರೆ ಹೋಗ್ತಾರೆ ಅನ್ನೋ ರೀತಿ ಏನಾದರೂ ತಮ್ಮ ಮನಸ್ಸಿನಲ್ಲಿದ್ರೆ ದಯವಿಟ್ಟು ಅದನ್ನ ತಾವು ಸೈಡ್ನಲ್ಲಿ ಇಡಬೇಕು. ನಾವು ಸಂವಿಧಾನದ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಹೀಗಾಗಿ ಕೆಲಸ ನಮ್ಮ ಏನ್ ನಾವು ಮನವಿ ಕೊಟ್ಟಿದ್ದೀವಿ ಅದನ್ನ ನಾವು ಪೂರೈಸುವವರೆಗೂ ಕೂಡ ನಾವು ಇಲ್ಲಿಂದ ಎದ್ದೇಳೋದಿಲ್ಲ.
ಇದಕ್ಕೆ ತಾವೇ ಅವಕಾಶ ಮಾಡಿಕೊಟ್ಟಿದ್ದೀರಿ ಪ್ರತಿಭಟನೆ ಮಾಡಿ ಅಂತೇಳಿ. ಇದನ್ನ ಅವಶ್ಯಕತೆ ನೀವು ಹೆಚ್ಚುವರಿಯಾಗಿ ಏನೂ ಮಾಡಬೇಕಾಗಿರ್ಲಿಲ್ಲ. ಮಾಡೋ ಕೆಲಸನ ಕರೆಕ್ಟ್ ಆಗಿ ಮಾಡಿದ್ರೆ ಇವತ್ತು ನಾವಿಲ್ಲಿ ಬಂದು ಕೂತ್ಕೋತಾ ಇರಲಿಲ್ಲ. ಯಾರೋ 4 ಜನ ಬಂದು ಕೂತಿದ್ದಾರೆ ಅಂತಕ್ಕಂಥದ್ದು ತಮ್ಮ ಭಾವನೆ ಇದ್ರೆ ದಯವಿಟ್ಟು ತಲೆಯನ್ನು ತೆಗೆದಾಕ್ರಿ. ಇವತ್ತು ನಾವು ದೂರದ ಕಲಬುರಗಿಯಿಂದ, ಜೇವರ್ಗಿಯಿಂದ, ದೂರಗಳಿಂದ ನಮ್ಮ ಕಾರ್ಯಕರ್ತರು ಬಂದಿದ್ದಾರೆ. ಎಲ್ಲರೂ ಕೂತಿದ್ದೀವಿ. ಇದಕ್ಕೆ ಯಾರು ನಮ್ಗೇನು ಸಂಬಳ ಕೊಡ್ತಾ ಇಲ್ಲ. ದಯವಿಟ್ಟು ತಾವು ಮತ್ತೊಮ್ಮೆ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಸಂಘಟನೆಗಳು ಏನಾದರೂ ಮಾಡಿದಾಗ ಕೂತ್ಕೊಂಡು ಆಮೇಲೆ ಹೊರಟೋಗ್ತಾರೆ. ಎಮ್ಸೋಣ, ಹೇಳೋಣ ಕೇಳೋಣ, ಏನಿಲ್ಲ ಸ್ವಾಮಿ. ತಾವು ಬಂದು ನಿರ್ದಿಷ್ಟವಾಗಿ ನಮಗೆ ಲಿಖಿತ ರೂಪದಲ್ಲಿ ಕೊಡೋವರೆಗೂ ಕೂಡ ನಾವು ಇಲ್ಲಿಂದ ಕದಲೋದಿಲ್ಲ. ನಮ್ಮ ಮೇಲೆ ಯಾವುದೇ ರೀತಿ ಬೇಕಾದ್ರೂ ಕ್ರಮ ತಗೋಬಹುದು. ನಾವು ಎಲ್ಲದಕ್ಕೂ ಬದ್ಧವಾಗಿದ್ದೀವಿ. ಪಾಲಿಸಿ ಜೂನ್ ಜುಲೈದಲ್ಲೇ ವರ್ಗಾವಣೆ ಮಾಡಬೇಕು. ಈಗ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ಅಲ್ಲಿವರೆಗೂ ಕೂತ್ಕೊಳ್ಳಿಕ್ಕೆ ರೆಡಿ ಇದ್ದೇವೆ. ನಾವು ರೆಡಿ ಇದ್ದೇವೆ. ನೀವು ಹೇಳಿದ್ರಿ ಸರ್ಕಾರಿ ಸುತ್ತೋಲೆ ಪ್ರಕಾರ 6% ವರ್ಗಾವಣೆ ಆಗ್ಬೇಕಂತೇಳಿ ಸರ್ಕಾರದ ಇದರಲ್ಲಿ. ಈ ಸಾರಿ 6% ವರ್ಗಾವಣೆ ಭಟ್ಕಳ ತಹಸೀಲ್ದಾರ್ ಕಚೇರಿಯಲ್ಲಿ ಜಿಲ್ಲೆ ಅಂತ ಕೇಳ್ತೇವೆ. ಭಟ್ಕಳ ತಾಲೂಕಲ್ಲಿ ಯಾರಿರ್ತಾರೆ. ಹಾಗಾದ್ರೆ ನಾವು ಕೊಟ್ಟು ಮನವಿಗೆ ಹಾಗಾದ್ರೆ ಅರ್ಥನೇ ಇಲ್ವಾ? ಅಲ್ಲ, ನೀವು ಇಲ್ಲಿ ಕೇಳಿ, ನೀವು ಹೇಳ್ತಾ ಇದ್ದೀರಿ ಮೇಡಮ್ ನಿಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಹೇಳಿ. ಅದು ನಮಗೂ ಗೊತ್ತುಂಟು. ಜಿಲ್ಲಾಡಳಿತಕ್ಕೆ ಬರುತ್ತೆ. ಜಿಲ್ಲಾಡಳಿತ ಇಷ್ಟು ತನಕ ಅವರು ಬೇಜವಾಬ್ದಾರಿತನದಿಂದಾನೆ ಈಗ 10-15 ವರ್ಷದವರೆಗೆ ಕೆಲಸ ಮಾಡ್ತಿದ್ದಾರೆ. ಇನ್ನು ನಮ್ಗೆ ಕಾಯ್ಲಿಕ್ಕೆ ಆಗೋದಿಲ್ಲ ಮೇಡಮ್. ನಾವು ಮನವಿ ಕೊಟ್ಟಾಗಿದೆ. ನೀವು ನಮ್ಗೆ ನಾವು AC ಕಚೇರಿ ಎದುರುಗಡೆ ಕೊಡ್ತೀವಿ ಅಂತ ಹೇಳಿದ್ರಿ. ನೀವು ಇಲ್ಲ DC ಅವರು ನಿಗದಿತ ಸ್ಥಳದಲ್ಲಿ ಕೂತ್ಕೊಳ್ಬೇಕಂತ ಹೇಳಿದ್ರಿ. ನಾವು ನಿಗದಿತ ಸ್ಥಳದಲ್ಲೇ ನೀವೆಲ್ಲಿ ಹೇಳಿದ್ರಿ ಅಲ್ಲೇ ಕೂತ್ಕೊಂಡಿದ್ದೇವೆ. ನಮ್ಗೆ ನ್ಯಾಯ ಸಿಗುವವರೆಗೂ ನಾವು ಮೇಡಮ್ ನೀವು ನಿಗದಿಪಡಿಸಬಹುದು ಅಂತ ಹೇಳ್ಕೊಟ್ಟಿದ್ರಿ. ನಿಗದಿಪಡಿಸಿದೆ ಅಂತ ಹೇಳ್ಕೊಟ್ಟಿದ್ರಿ. ನೀವು ಪ್ರತಿಭಟನೆ ಮಾಡಬೇಡಿ, ನಾವು ಸರ್ಕಾರದ ಗಮನಕ್ಕೆ ತರ್ತೇವೆ, ವರ್ಗಾವಣೆ ಮಾಡ್ತೇವೆ ಅಂತ ನೀವು ಎಲ್ಲೂ ಮೆನ್ಷನ್ ಮಾಡಿಲ್ಲ ಮೇಡಮ್. ನೀವು ಮೆನ್ಷನ್ ಮಾಡಿದ್ರೆ ನಾವು ನಿಮ್ ಜೊತೆ ಮಾತಾಡ್ತಿದ್ವಿ. ನೀವು ಯಾವಾಗ ಪ್ರತಿಭಟನೆ ಒಂದು ಹಂತಕ್ಕೆ ಹೋರಾಟ ಮಾಡ್ತಾರೆ ಇವರು ಗೊತ್ತಾದ ತಕ್ಷಣ ಬಂದ್ರೆ ನಾವು ಅದಕ್ಕೆ ಇದು ಮಾಡೋದಿಲ್ಲ. ನಾವು ಖಂಡಿತವಾಗಿಯೂ ಇಲ್ಲ. ನಾವೇನ್ ಬೇಡಿಕೆ ಇಟ್ಟಿದ್ದೇವೆ ಅದು ಈಡೇರೋ ತನಕ ನಮ್ಮ ಒಂದು ಹೋರಾಟ ನಿಲ್ಲೋದಿಲ್ಲ. ಅದನ್ನ ಅಂತ್ಯಗೊಳಿಸ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ನಮ್ಮ ಬೇಡಿಕೆಯನ್ನು ಈಡೇರ್ತದೆ ಆವಾಗ ನಾವು ಹೋರಾಟವನ್ನು ನಿಲ್ಲಿಸ್ತೇವೆ. ಅದಕ್ಕೂ ಮೇಲಾಗಿ ನೀವೇನಾದ್ರೂ ಕ್ರಮ ಕೈಗೊಳ್ಳೋದಿದೆ ನಿಮಗ್ ಬಿಟ್ಟು ವಿಚಾರ ಮೇಡಮ್. ಹೋರಾಟಕ್ಕೆ ಕುಂತಿದ್ದು ಕೂಡ ಕಾನೂನು ಪ್ರಕಾರ ಪ್ರಶ್ನೆನೇ ಇಲ್ಲ. ಕಾನೂನಲ್ಲಿ ಅವಕಾಶ ಇಲ್ಲ ಅಂತೇನಾದ್ರು ಇದ್ರೆ ರೈಟಿಂಗ್ ಅಲ್ಲಿ ಕೊಟ್ಬಿಡಿ. ನಾವು ಹೋಗ್ಬಿಡ್ತೇವೆ. ನೀವು ಕೊಡ್ತಿದ್ದೇವೆ ಹಂಗಂತ ಹೇಳಲಿಲ್ಲ. ಮಾಡಬಹುದು, ಇವೆಲ್ಲ ಬೇಡ. ಮಾಡೋಕೆ ಅವಕಾಶ ಇಲ್ಲ, ನಿಮಗೆ ಕಾನೂನಲ್ಲಿ ಅವಕಾಶ ಇಲ್ಲ, ರೈಟಿಂಗ್ ಅಲ್ಲಿ ಕೊಟ್ಬೇಡಿ. ವಿದಿನ್ ಸೆಕೆಂಡ್ ಅಲ್ಲಿ ಇಲ್ಲಿಂದ ಹೋಗ್ತೇವೆ. ನಾವು ಲಾಸ್ಟ್ ಟೈಮ್ ಹೋಗಿದ್ದೇವೆ, ಮೀಟಿಂಗ್ ಅಲ್ಲಿ ಇದ್ರು DC ಮೇಡಮ್, ಅಡಿಷನಲ್ DC ಅವ್ರು ಸಿಕ್ಕಿದ್ರು, ಅವ್ರ ಜೊತೆ ಡಿಸ್ಕಸ್ ಮಾಡಿದ್ರು.